ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ಇವಾಗ ನಾವು ಎಲ್ಲಿದ್ದೀಪ ಅಂತಂದ್ರೆ ಇವಾಗ ನಾವು ಇರುವಂಥ ಪ್ಲೇಸು ವಿಧಾನಸೌಧ, ಬೆಂಗಳೂರಿನ ಅತ್ಯಂತ ಪ್ರಾಮಿನೆಂಟ್ ಪ್ಲೇಸ್. ನಮ್ಮ ಕೆಂಗಲ್ ಹನುಮಂತೆ ಅವರು ಕಟ್ಟಿಸಿರುವಂಥ ವಿಧಾನಸೌಧದಲ್ಲಿದ್ದೀವಿ. ನಿಮಗೆ ಮುಂದೆ ಕಾಣಿಸ್ತಿತ್ತು ಹೈಕೋರ್ಟು, ಬಟ್ ಅಲ್ಲಿ ಗಿಡ ಮರೆಯಾಗಿಸಿ ನಿಮಗೆ ಅದೇನು ಕಾಣಿಸ್ತಿಲ್ಲ. ಈ ವಿಧಾನಸೌಧ ಹೈಕೋರ್ಟು ಎದುರ ಬದರನೇ ಇರೋದು ಗೈಸ್. ನೋಡ್ಬೋದು ನೀವು, ಯಾರಾದರೂ ಹೊಸಬ್ರು ಬಂದರೆ ಇಲ್ಲಿ ಈ ಥರ ಫೋಟೋ ತೆಗೆಸಿದ್ರೆ ಹೋಗೋದೇ ಇಲ್ಲ. ಈ ನಮ್ಮ ವಿಧಾನಸೌಧ ಆ್ಯಕ್ಚುಲಿ ಹೇಳ್ಬೇಕಾದ್ರೆ ಹಿಸ್ಟೋರಿಕಲ್ ವಿಸಿಟಿಂಗ್ ಪ್ಲೇಸಸ್ಸು. ಯಾರಾದರೂ ಮೀನ್ಸ್ ಬೆಂಗಳೂರು ಬಂದರೆ ವಿಸಿಟ್ ಕೊಡದೆ ಹೋಗೋದೇ ಇಲ್ಲ ಈ ಪ್ಲೇಸ್ನ. ಅಲ್ಲಿ ಬರ್ದೈತೆ ನೋಡಿ, ಸರ್ಕಾರದ ಕೆಲಸ ದೇವರ ಕೆಲಸ. ಐಸು ಒಳಗಡೆ ಏನಿಲ್ಲ ಅಂದರೂ ಒಂದು 70 ರೂಮ್ಸ್ ಇರುತ್ತೆ. ಅಲ್ಲಿದೆ ನಮ್ಮ ರಾಷ್ಟ್ರಧ್ವಜ. ಏನಾದ್ರು ವಿಧಾನಸೌಧ ಬಂದರೆ ಇಲ್ಲಿ ನೀವು ವಿಧಾನಸೌಧ ಮತ್ತು ಹೈಕೋರ್ಟು ಎರಡನ್ನೂ ನೀವು ವಿಸಿಟ್ ಕೊಡ್ಬೋದು. ಮತ್ತು ಆ್ಯಕ್ಚುಲಿ ನಿಯರ್ ಬೈ ಕಬ್ಬನ್ ಪಾರ್ಕ್ ಇದೆ, ಅದನ್ನು ನೀವು ವಿಸಿಟ್ ಕೊಡ್ಬೋದು. ಇಲ್ಲಿ ಬರ್ಬೇಕಂದ್ರೆ ಬಸ್ ಫೆಸಿಲಿಟಿನೂ ಐತೆ ಮತ್ತು ಮೆಟ್ರೋ ಫೆಸಿಲಿಟಿನೂ ಐತೆ. ಒಳಗಡೆ ಹೋಗ್ಬೇಕಂತ ಒಂದು ಡ್ರೀಮ್ ಇದೆ ಗೈಸ್. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಒಳಗಡೆ ಹೋಗ್ಬಿಟ್ಟು ಎಲ್ಲ ಒಳಗಡೆ ಏನಿದೆ ನೋಡಬೇಕು ಅಂತ. ಏನಿಲ್ಲ ಅಂದ್ರೆ ಒಳಗಡೆ ಒಂದು 170 ರೂಮ್ಸ್ ಇದೆ. ಆ್ಯಂಡ್ ಅಲ್ಲಿದೆ ನಮ್ಮ ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಅವರ ಮೂರ್ತಿ. ಆ್ಯಂಡ್ ಹಿಯರ್ ಕಮ್ಸ್ ನಮ್ಮ ಬಸವಣ್ಣನವರು. ಜನ ಕಾಣಿಸ್ತಿತ್ತಲ್ಲ ಗೈಸ್, ಡೈಲಿ ಇಷ್ಟು ಜನ ಇರೋದೆ. ಡೈಲಿ ವಿಸಿಟ್ ಕೊಡೋಕ್ಕೆ ಬರ್ತಾನೆ ಇರ್ತಾರೆ. ಆ್ಯಂಡ್ ಇಲ್ಲಿ ನೋಡಿ ಕ್ಲೈಮೇಟ್, ಬೆಂಗಳೂರು ಕ್ಲೈಮೇಟ್ ಎಷ್ಟು ಚೆನ್ನಾಗಿದೆ ಅಂತ. ಆ್ಯಂಡ್ ಇಲ್ಲಿ ನಿಮಗೆ ವಿಜುವಲ್ ಫೋಟೋಗ್ರಾಫರ್ಸ್ ಸಿಗ್ತಾರೆ ನಿಮಗೆ ಫೋಟೋ ತಗೊಳ್ಳಿಕ್ಕೆ. ಆ್ಯಂಡ್ ಮೀನ್ಸ್ ಇದಕ್ಕೆ ಚೆನ್ನಾಗಿದೆ ಗೈಸ್. ಆ್ಯಕ್ಚುಲಿ ನಾನು ಡೀಟೇಲ್ ಇನ್ಫಾರ್ಮೇಷನ್ ವಿತ್ ನಾನು ವೀಡಿಯೋ ಮಾಡಿಲ್ಲ, ಜಸ್ಟ್ ನಾರ್ಮಲ್ಲಾಗಿ ಮೇಲಿಂದ ವೀಡಿಯೋ ಮಾಡಿದ್ದೀನಿ. ಜಸ್ಟ್ ಒಂದು ಲಾಗ್ ಥರ ಮಾಡಿದ್ದೀನಿ. ನನ್ನ ವಾಯ್ಸ್ ಕೂಡ ಚೆನ್ನಾಗಿ ಬಂದಿರಲಿಕ್ಕೆ ನೆಕ್ಸ್ಟು ಒಟ್ಟು ಡೀಟೇಲ್ ಇನ್ಫಾರ್ಮೇಷನ್ ವಿತ್ ನಾನು ವೀಡಿಯೋ ಮಾಡಿರ್ತೀನಿ, ಅದನ್ನು ನೆಕ್ಸ್ಟ್ ಟೈಮ್ ಬಿಟ್ಟಿರ್ತೀನಿ. ಬಟ್ ಆ್ಯಕ್ಚುಲಿ ಈ ಟೈಮು ಹೈಕೋರ್ಟ್ ವೀಡಿಯೋ ಬಿಡೋಕ್ಕಾಗಲ್ಲ, ನೆಕ್ಸ್ಟ್ ಟೈಮ್ ವೀಡಿಯೋ ಮಾಡಿಬಿಟ್ಟು ಬಿಡ್ತೀನಿ. ಆ್ಯಂಡ್ ನನಗೆ ಇದು ಮಾತ್ರ ಗಾರ್ಡನ್ ತುಂಬ ಇಷ್ಟ ಆಯಿತು ಗೈಸ್. ಎಷ್ಟು ಚೆನ್ನಾಗಿದೆ ನೋಡಿ. ನಾನು ನಿಮಗೆ ಒಂದು ನೆನಪು ತರಕ್ಕೆ ಇಷ್ಟಪಡ್ತೀನಿ. ಲಾಸ್ಟ್ ಟೈಮ್ RCB ಗೆದ್ದಾಗ ಈ ಕ್ರೌಡ್ ಎಷ್ಟಾಗಿತ್ತಲ್ವ, ಈ ಕಾಣಿಸ್ತಿರೋ ಫೋಟೋದಲ್ಲಿ ನೋಡ್ಬೋದು ನೀವು. ಈ ಕ್ರೌಡ್ ಎಷ್ಟಾಗಿತ್ತು ಅದೆಲ್ಲ ಇಲ್ಲೇ ಆಗಿರೋದು. ನಮ್ಮ ವಿರಾಟ್ ಕೊಹ್ಲಿ ಕೂಡ ಅಲ್ಲೇ ಕೂತ್ಕೊಂಡಿದ್ರು. ಆ್ಯಂಡ್ ಸ್ವಲ್ಪ ಜನ ಅಲ್ಲಿ ಮೇಲೆ ರಾತ್ರಿ ಕೂತ್ಕೊಂಡಿದ್ರು ಗೈಸ್. ಲಿಟ್ರಲಿ ಆ ಟೈಮಲ್ಲಿ ನಾನಂತೂ ಇಲ್ಲಿ ಬಂದಿರಲಿಲ್ಲ ಪಾಪ. ಆವಾಗ ಎಷ್ಟೋ ಜನದ್ದು ಮೀನ್ಸ್ ಬೇಡ ಬಿಡಿ ಅದೆಲ್ಲ. ಆ್ಯಂಡ್ ದಿಸ್ ಈಸ್ ಅವರ್ ವಿಡಿಯೋ ಅಬೌಟ್ ವಿಧಾನಸೌಧ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್. ಇನ್ನೂ ಒಂದು ಮೂರ್ತಿನ ಬಿಟ್ಟಿದ್ದೆ. ಈ ಮೂರ್ತಿ ಬಂದ್ಬಿಟ್ಟು ಸರ್ ಎಂ ವಿಶ್ವೇಶ್ವರಯ್ಯನವರ ಒಂದು ಮೂರ್ತಿ. ನೋಡ್ಕೊಳ್ಳಿ, ಇಲ್ಲಿ ಫ್ರಂಟು 4 ಸ್ಟ್ಯಾಚು ಇದೆ. ಆ 4 ಸ್ಟ್ಯಾಚು ಬಗ್ಗೆ ಎಲ್ಲ ನಿಮಗೆ ಹೇಳಿದ್ದೀನಿ. ಸೊ ಗೈಸ್,